ಮಾಡ್ತಾ ಇದ್ದೀನಿ. ಡೇ 24 ವೆಯ್ಟ್ ಲಾಸ್ ಚಾಲೆಂಜ್ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ, ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ಕೆಲಸ ಎಲ್ಲ ಮುಗೀತು. ಬೆಳಗ್ಗೆನೇ ಒಂದು 2-3 ಬೇಷನ್ ಆಗೋಷ್ಟು ಬಟ್ಟೆ ಇತ್ತು. ಎಲ್ಲ ಕೈಯೆಲ್ಲ ವಾಶ್ ಮಾಡಿ ಬಿಸಾಕ್ದೆ ಇವತ್ತೆಲ್ಲ ಅಲ್ಲ, ಒಂದು 3/4 ಗಂಟೆ ಟೈಮ್ ತೊಗೊಂಡೆ. ಈ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಏನು ಗೊತ್ತಾ, ಕೊಳೆ ಸರಿಯಾಗಿ ಹೋಗೋದಿಲ್ಲ. ಸೊ ಆವಾಗ ಕೈಯಲ್ಲೇ ಒಗೆದು ಬಿಡ್ತೀನಿ. ಇವತ್ತು ಬೆಳಗ್ಗೆನೇ ಒಂದು 8 ಗಂಟೆ ಒಳಗಡೆ ಎಲ್ಲ ಬಟ್ಟೆಗಳೆಲ್ಲ ಒಗ್ದಾಕಿ ಒಣಗಾಕಿದ್ದೀನಿ ಆಲ್ರೆಡಿ. ಸೊ ಕೆಲಸ ಎಲ್ಲ ಮುಗೀತು. ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಅಡುಗೆ ಬಂದು ಇಲ್ಲಿ ಸೋರೆಕಾಯಿ ಮತ್ತು ಆಲೂಗಡ್ಡೆ ಇದೆಲ್ಲ ಹಾಕ್ಬಿಟ್ಟು ಮಟನ್ ಸಾಂಬಾರು ರೆಡಿ ಮಾಡಿದ್ದೀನಿ. ಮುದ್ದೆನೂ ಕಲಸಿ ಇಟ್ಟಿದ್ದೀನಿ. ಇವಾಗ ಮುದ್ದೆ ಮಾಡಬೇಕು, ಅದು ರೆಡಿ ಮಾಡಿಟ್ಟಿದ್ದೀನಿ. ಇವತ್ತೇನಾಯಿತು ಅಂದರೆ ಒಂದು ವಿಷಯ ಹೇಳಬೇಕು ನಿಮ್ಮ ಹತ್ರ. ಏನಪ್ಪ ಅಂದರೆ, ಇವತ್ತು ನಾನು ಒಂದು ಕ್ರೀಮ್ ಬನ್ ತಿಂದೆ. ಒಂದಲ್ಲ ಅರ್ಧ ಕ್ರೀಮ್ ಬನ್ ತಿಂದ್ಬಿಟ್ಟೆ ಇವತ್ತು. ನನಗೆ ತುಂಬ ಇಷ್ಟ ಕ್ರೀಮ್ ಬನ್ನು. ಹೆಂಗೆ ಇಷ್ಟ ಅಂದರೆ, ನಾನು ಪ್ರೆಗ್ನೆಂಟ್ ಟೈಮಲ್ಲಿ ನಾನು ಬಸ್ರಿ ಬೈಕೆ ಅಂತ ಹೇಳ್ತಾರೆ ನೋಡಿ, ಕ್ರೀಮ್ ಬನ್ನು, ಜಿಲೇಬಿ, ಯಾವ್ಯಾವ ಥರ ಸ್ವೀಟ್ಸ್ ಇದ್ದಾವೆ ಅದೆಲ್ಲ ಬಿಟ್ಬಿಟ್ಟು ಕ್ರೀಮ್ ಬನ್ನು, ಜಿಲೇಬಿ. ಕ್ರೀಮ್ ಬನ್ ಅಂದರೆ ನನಗೆ ಪಂಚಪ್ರಾಣ. ನಿನ್ನೆ ತಗೊಂಬಂದ್ಬಿಟ್ಟಿದ್ದಾರೆ, ನಿನ್ನೆ ತಿಂದಿಲ್ಲ. ನನ್ನ ಭಾಗ ಹಂಗೆ ಇತ್ತು, ಆದರೂ ಯಾರೋ ಅರ್ಧ ತಿಂದ್ಬಿಟ್ಟಿದ್ದಾರೆ, ಕಳ್ಳರು ಗೊತ್ತಿಲ್ಲ. ಹಂಗೆ ಇತ್ತು, ಬೇಡ 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 ಅಂತ ಇಷ್ಟು ಕಂಟ್ರೋಲ್ ಮಾಡ್ತಿದ್ರು ಆಗಲಿಲ್ಲ ನನ್ನ ಕೈಯಲ್ಲಿ. ಒಂದು 10 ಗಂಟೆ ಸುಮಾರಲ್ಲಿ ಬಡ್ದು ಬಾಯಿಗೆ ಹಾಕ್ಕೊಂಬಿಟ್ಟೆ ಕ್ರೀಮನ್ನು. ಆಮೇಲೆ ಏನು ಮಾಡೋಕ್ಕಾಗಲ್ಲ. ಅಂದರೆ ಏನು ಅಂದ್ಕೊಂಡಿದ್ದೆ ಅಂದರೆ, ಫುಲ್ಲು ಈ ತಿಂಗಳೆಲ್ಲ ನಾನು ಸ್ವೀಟ್ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಗೊತ್ತಿಲ್ಲ ಅದೇನು ಮೇಡಮ್, ನಿಂಗೆ ಅಷ್ಟೊಂದು ಇಷ್ಟನಾ ಕ್ರೀಮು? ಬಂದ ಮೇಲೆ ಕ್ರೀಮ್ ಹಾಕಿರ್ತಾರೆ, ಅಷ್ಟೊಂದು ಇಷ್ಟನಾ ಅಂತ ಕೇಳ್ಬೋದು. ಚಿಕ್ಕ ವಯಸ್ಸಿಂದನೂ ನನಗೆ ಅದು ತುಂಬಾ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ ನನಗೆ ಕ್ರೀಮ್ ಬನ್ನು. ಯಾರಾದರೂ ನನಗೆ ಅಂದರೆ ಅಪ್ಪ ಆಗಿರಲಿ, ಅಣ್ಣ ಆಗಿರಲಿ, ತಮ್ಮ ಆಗಿರಲಿ, ಯಾರೇ ಆಗಿರಲಿ, ಫಸ್ಟು ನನಗೆ ಕ್ರೀಮ್ ಬನ್ ತೊಗೊಂಬರ್ತಾರೆ. ತಿಂಡಿಗಳು ತೊಗೊಂಬರ್ತಾರಲ್ಲ, ಈ ನೆಂಟರು ಯಾರಾದರೂ ಬಂದಾಗ ತಿಂಡಿಗಳೆಲ್ಲ ತೊಗೊಂಬರ್ತಾರೆ ನೋಡಿ, ಅವರು ತೊಗೊಬರೋದು ಫಸ್ಟು ನನಗೆ ಕ್ರೀಮ್ ಬನ್. ಮುದ್ದೆ ಸೀದೋಗ್ತಾ ಇದೆ. ಕ್ರೀಮ್ ಬನ್ ಅಷ್ಟು ಇಷ್ಟ ನನಗೆ. ಆದರೂ ನಿನ್ನೆಯಿಂದ ಕಂಟ್ರೋಲ್ ಮಾಡ್ಕೊಂಡು ಆಗಲಿಲ್ಲ ನನ್ನ ಕೈಯಲ್ಲಿ. 10 ಗಂಟೆ ಸುಮಾರಲ್ಲಿ ಒಂದು ಕ್ರೀಮ್ ಬನ್ನ ತಿಂದ್ಬಿಟ್ಟೆ. ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೀನಿ, ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಆಹಾ, ಏನು ವಿಡಿಯೋ ಮಾಡಿಕೊಂಡು ಎಷ್ಟು ಉಲ್ಲಾಸದಿಂದ ತಿಂತಾ ಇದ್ದೀನಿ ಅಂದರೆ ಆ ರೀತಿ ತಿಂತಾ ಇದ್ದೀನಿ. ಓಕೆನಾ, ಸೊ ಬನ್ನಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಅಡುಗೆ ಎಲ್ಲ ರೆಡಿ ಆಯಿತು. ಮುದ್ದೆ ತೊಳಸಿ ಆ ಥರ ಇವತ್ತು ಒಂದಿಲ್ಲ ಒಂದು ಅರ್ಧ ಪೀಸ್ ಆಗುವಷ್ಟು ಕ್ರೀಮ್ ಬನ್ನನ್ನು ತೊಗೊಂಡಿದ್ದೀನಿ. ನನಗೆ ಫೇವ್ರೆಟ್ ಅಂದರೆ ಫೇವ್ರೆಟ್ಟು. ಬಟ್ ನಾನು ತುಂಬ ದಿನ ಆದಮೇಲೆ ತೊಗೊಳ್ತಾ ಇದ್ದೀನಿ. ಅಂದರೆ ಹತ್ತತ್ರ ಅದೇ 4 ತಿಂಗಳ ಮೇಲೇ ಆಗೋಯ್ತು ನಾನು ಆ ಒಂದು ಕ್ರೀಮ್ ಬನ್ನು ತಿಂದು. ಕ್ರೀಮ್ ಬನ್ ಅಂತಲ್ಲ, ಸ್ವೀಟ್ ಪದಾರ್ಥಗಳು, ಬೇಕ್ರಿ ಐಟಮ್ಸನ್ನು ನಾನು ತಿಂದು ಸುಮಾರು 4 ತಿಂಗಳ ಮೇಲೇ ಆಗೋಯಿತು. ಸೊ ಇವತ್ತೇ ನಾನು ಆ ಒಂದು ಚೀಟ್ ಮೀಲ್ಸನ್ನು ಮಾಡಿರೋ ಅಂಥದ್ದು. ಓಕೆನಾ, ಸೊ ಯಾವಾಗಲೂ ಒಂದೊಂದ್ಸತಿ ತಿಂದರೆ ಏನೂ ಆಗೋದಿಲ್ಲ. ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತಾ ಇರೋರು ಪ್ಲೀಸ್ ತಗೊಳ್ಳೋಕ್ಕೆ ಹೋಗಬೇಡಿ. ಬೇಕ್ರಿ ಐಟಮನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ನಾನು ತುಂಬ ದಿನ ಆಯಿತು, ಸೊ ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಏನು ಮುಚ್ಚಿಕ್ಕೋದೇನೂ ಇಲ್ಲಪ್ಪ, ನಾನು ಫ್ರಾಂಟಾಗೆ ಎಲ್ಲನೂ ತೋರಿಸ್ತಾ ಇದ್ದೀನಿ. ನಾನು ಏನೇನೆಲ್ಲ ತಿಂತಾಯಿದ್ದೀನಿ, ಏನು ಕುಡಿತಿದ್ದೀನಿ, ಪ್ರತಿಯೊಂದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ನಾನು ಎಲ್ಲೂ ಮುಚ್ಚುಮರೆ ಮಾಡ್ತಾ ಇಲ್ಲ. ಸೊ ಪ್ರತಿಯೊಂದು ನಾನು ಒಂದೇ ಒಂದು ಹಣ್ಣು ತಿಂದರೂ, ಒಂದೇ ಒಂದು ಕಾಳು ತಿಂದ್ರೂ ಸಹ ನಿಮಗೆ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆನಾ, ಸೊ ಅಷ್ಟು ಫ್ರಾಂಟಾಗಿ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂದರೆ ಇವಾಗ ನಾನು ತಿಂದರೆ ನನ್ನ ದೇಹನೇ ನನ್ನ ದೇಹದ ತೂಕನೇ ಜಾಸ್ತಿ ಆಗೋದು. ಓಕೆ, ನಿಮ್ಮದಲ್ಲ. ಸೊ ಅದನ್ನು ನಾನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ತೀನಿ ಏನು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವತ್ತು ಆ ರೀತಿ ಇನ್ನೂ ಚೀಟ್ ಮೀಲ್ಸ್ ಮಾಡಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹೆಂಗೋ ಇವತ್ತು ಆಗೋಗ್ಬಿಟ್ಟಿದೆ. ಇನ್ನು ಯಾಕೆ ಸುಮ್ಮನೆ ಆ ಒಂದು ದಿನನ ಬಿಡೋದು, ಚೆನ್ನಾಗೇ ಎಂಜಾಯ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ತಿಂದಿದ್ದೀನಿ. ಇನ್ನು ಏನೇನೆಲ್ಲ ತಿಂದಿದ್ದೀನಿ ಅನ್ನೋದನ್ನು ನೋಡಿ ವಿಡಿಯೋದಲ್ಲಿ. ಓಕೆನಾ, ಸೊ ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ. ಸಾಂಬಾರು ರೆಡಿ ಆಯಿತು, ಮುದ್ದೆ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ದಿನಕ್ಕೆ ಒಂದು ಟೈಮ್ಗೆ ಬೆಳಗ್ಗೆ ಮತ್ತು ಸಾಯಂಕಾಲ. ಬೆಳಗ್ಗೆ ಬಂದು ಒಂದು 4 ಮುದ್ದೆ, 4:15 ಮುದ್ದೆ ಮಾಡ್ತೀನಿ. ರಾತ್ರಿನೂ ಅಷ್ಟೇ, ನೈಟ್
4-4:15 ಮುದ್ದೆ ಮಾಡ್ತೀನಿ. ಒಂದು ವೇಳೆ ನಾನ್ ವೆಜ್ ಏನಾದರೂ ಮಾಡಿದಾಗ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ, ಒಂದು 5 ಮುದ್ದೆವರೆಗೂ ಮಾಡ್ಕೊಳ್ತೀನಿ. ಓಕೆನಾ. ಇನ್ನು ನಾನು ಅಂದರೆ ಅಕ್ಕಿ ಹಾಕಿರೋದು ತಿನ್ನೋದಿಲ್ವಲ್ಲ, ನನಗೆ ಸಪ್ರೇಟ್ ಮಾಡ್ಕೊಳ್ತೀನಿ. ಬರೀ ರಾಗಿ ಹಸಿಟ್ಟು ಹಾಕ್ಬಿಟ್ಟು ನನಗೆ ಸಪ್ರೇಟ್ ಮಾಡ್ಕೊಳ್ತೀನಿ. ಸೊ ಇವ್ರಿಗೆ ಅಕ್ಕಿ ಅಥವಾ ನುಚ್ಚು ಏನಾದರೂ ಹಾಕಿಬಿಟ್ಟು ಮುದ್ದೆ ಮಾಡೋ ಅಂಥದ್ದು. ಸೊ ಇವಾಗ ಮುದ್ದೆ ರೆಡಿ ಆಯಿತು. ನನ್ನ ಮಗಳು ಕ್ಯಾಮ್ರಾ ಮುಂದೆ ಬಂದು ಡ್ಯಾನ್ಸ್ ಮೇಲೆ ಡ್ಯಾನ್ಸ್ ಮಾಡ್ತಿದ್ದಾಳೆ. ಇನ್ನು ಬನ್ನಿ ನನ್ನ ಲಂಚನ್ನು ನೋಡೋಣ. ನೋಡ್ತಿರ್ಬೋದು, ಬಿಸಿ ಬಿಸಿ ರಾಗಿ ಮುದ್ದೆ, ಮಟನ್ ಸಾಂಬಾರು, ಹಾಗೆ ಬಾಳೆಹಣ್ಣು 4-5 ಪೀಸು, ಸೌತೆಕಾಯಿ, ಇಷ್ಟು ನನ್ನ ಲಂಚು. ಸೊ ಇದು ಬಲ್ತಿರೋದೇನೋ ತೊಗೊಂಬಂದ್ಬಿಟ್ಟಿದ್ದಾರೆ. ಮಟನ್ನು ಬೇಯಿಸಿ ಸಾಕಾಗೋಯ್ತು. ಮೇಕೆ ಮಟನು ಬಾಯಲ್ಲಿಟ್ಟರೆ ಬ್ರೇಕ್ ಡ್ಯಾನ್ಸ್ ಆಡುತ್ತೆ ಪೀಸು, ಆ ರೀತಿ ಆಗೋಗ್ಬಿಟ್ಟಿತ್ತು. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳೇನು ತಿಂದೇ ಇಲ್ಲ. ಅದನ್ನು ನಾವೇ ತಿಂದು ಖಾಲಿ ಮಾಡಿದ್ವಿ. ನಾವೇ ಅಂದರೆ ನಾನು ಒಂದು ಟೈಮ್ ತೊಗೊಂಡೆ ಅಷ್ಟೇ, ಮತ್ತು ಮನೇಲಿರೋರೆಲ್ಲ ತಿಂದು ಖಾಲಿ ಮಾಡಿದ್ರು. ಹಾಗೆ ಇವತ್ತು ನಮ್ಮ ಮನೇಲೊಂದು ಹಸು ಕರು ಹಾಕಿತ್ತಪ್ಪ, ಬ್ಲ್ಯಾಕಿ ಹಾಕಿದೆ. ಇವಾಗ ತಾನೇ ಹುಟ್ಟಿರೋ ಅಂಥದ್ದು. ಅದಿನ್ನೂ ಫಸ್ಟ್ ಟೈಮು, ಅಂದರೆ ಫಸ್ಟ್ ಮಗು ಅದಕ್ಕೆ ಇದು. ಅದಕ್ಕೇನೋ ಒಂಥರ ಇದಾಗೋಗ್ಬಿಟ್ಟಿದೆ. ಅದು ಮನೆ ಒಳಗಡೆನೂ ಬರ್ತಾಯಿಲ್ಲ, ಆಚೆಗಡೆನೂ ಇರ್ತಾಯಿಲ್ಲ, ಆ ಥರ ಇದು ಮಾಡ್ತಾಯಿದ್ದ. ಇದ್ರ ಅಮ್ಮ ಕಡೆಗೆ ಓಡಿಬಿಡ್ತು, ಬಂದಿಲ್ಲ ಮನೆಗದು. ಅದ್ರ ಮಗು ಕಾಣಿಸೋವರೆಗೂ ಬಂತು ಹಿಂದೆನೇ, ಆಮೇಲೆ ಸಿಗಲಿಲ್ಲ, ಓಡೋಗ್ಬಿಡ್ತು. ಮತ್ತೆ ಹಿಡ್ಕೊಂಬಂದ್ರಪ್ಪ. ಎಷ್ಟು ಕ್ಯೂಟಾಗಿದೆಯಲ್ವಾ. ಹೆಣ್ಣುಗರು ಇದು. ನಮ್ಮ ಮನೆಗೆ ಭಾನುವಾರದ ಭಾಗ್ಯಲಕ್ಷ್ಮಿ ಬಂದಿದ್ದಾಳೆ. ಅವರ ಅಮ್ಮ ಮಾತ್ರ ಮನೆ ಒಳಗಡೆ ಬರ್ತಾ ಇಲ್ಲ. ಅದಕ್ಕೇನೋ ಒಂಥರ ಆಗೋಗ್ಬಿಟ್ಟಿದೆ. ಫಸ್ಟ್ ಮಗು ಇದು ಅದಕ್ಕೆ. ಸೊ ಹಾಗೆ ಆಡಿಸ್ಕೊಂಡಿದ್ವಿ ಅಪ್ಪ. ಕಪ್ಪಗಿದೆ ಕರಿ ಹೆಣ್ಣುಗರು. ಎಲ್ಲೂ ಒಂದು ಸ್ವಲ್ಪ ಕೂಡ ಬಿಳಿ ಚುಕ್ಕೆ ಇಲ್ಲ, ಆ ಥರ ಕಪ್ಪಗೆ ಹುಟ್ಟಿದೆ. ಸೊ ನನ್ನ ಮಕ್ಕಳಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ರು ಈ ಒಂದು ಕರುನ ನೋಡಿ. ಯಾಕಂದರೆ ಚಿಕ್ಕದು ಅಲ್ವಾ, ಅವ್ರಿಗೆ ಆಡೋಕ್ಕೆ ಯಾರೂ ಇಲ್ಲ, ಒಂಥರ ಪಾಪು ಥರ ಇದು. ಸೊ ಇದ್ರ ಜೊತೆಗೆ ಆಡ್ತಾಯಿದ್ರು. ಆ ಬೆಕ್ಕು ಮರಿ ಬಂದ್ರೇ ಬಿಡಲ್ಲ, ಇನ್ನು ಇದನ್ನು ಬಿಡ್ತಾರಾ. ಸೊ ಅದ್ರ ಜೊತೆಗೆ ಆಡ್ತಾಯಿದ್ರು. ನಂತರ ಬಂದು ಒಂದು 4 ಗಂಟೆ ಸುಮಾರಲ್ಲಿ ನೋಡಿ ಇಲ್ಲಿ ಏನು ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿ, ಸುಮಾರಷ್ಟು ದಿನದಿಂದ ನಾನು ಐಸ್ ಕೇಕ್ ತಿನ್ನಬೇಕು ಅಂತ ಕೇಳ್ತಾನೆ ಇದ್ದೆ ನನ್ನ ಹಸ್ಬೆಂಡ್ನ. ಬಟ್ ಅವ್ರು ತಗೊಂಬಂದು ಕೊಟ್ಟಿಲ್ಲ. ಆಗಿದ್ದಾಗಲಿ ಇವತ್ತು ಹೆಂಗೋ ಬೆಳಗ್ಗೆ ಕ್ರೀಮ್ ಬಂದು ತಿನ್ಬಿಟ್ಟಿರಿ, ಚಿಟ್ ಮಿಲ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ಆಗಿದ್ದಾಗಲಿ ಇವತ್ತು ಪೂರ್ತಿ ಅದೇ ಆಗೋಗಿಬಿಡಲಿ ಅಂತ ಹೇಳಿ ಒಂದು ಐಸ್ ಕೇಕನ್ನು ತರಿಸಿ ನಾನು ಮತ್ತು ಮಕ್ಕಳು ಮೂವರು ತಿಂದ್ವಿ. ನಾನು 2 ಸತಿನಪ್ಪ ಎತ್ತು ಬಾಯಲ್ಲಿ ಇಟ್ಕೊಂಡಿದ್ದು, ನನಗಾಗಲಿಲ್ಲ. ಅದು ತುಂಬ ದಿನ ಆದಮೇಲೆ ಸ್ವೀಟ್ ತಿಂದಿದ್ದಕ್ಕೆ ಏನೋ ಒಂಥರ ಮುಖಕ್ಕೆ ಹೊಡೆಯೋ ಥರ ಅನ್ನೋ ಥರ ಅನ್ನಿಸ್ತಾ ಇತ್ತು. ಸೊ ನಾನು ತಗೊಂಡಿಲ್ಲ, 1-2 ಸ್ಪೂನ್ ತಗೊಂಡೆ ಅಷ್ಟೇ. ಆಮೇಲೆ ಮಕ್ಕಳಿಗೆ ತಿನ್ನಿಸ್ಬಿಟ್ಟೆ. ಇದು ಒಂದು ಚೀಟ್ ಮಿಲ್ಸು. ಅನಂತರ ಒಂದು ಇಲ್ಲಿ ಹೊಸ್ದಾಗಿ ಕರು ಹಾಕಿದೆಯಲ್ವಾ. ಸೊ ನಮ್ಮ ಕಡೆ ಈ ಥರ ಮಾಡ್ತಾರೆ. ನವಧಾನ್ಯಗಳನ್ನು ಒಂದು ಅರಿಶಿನ ಕಲರ್ ಬಟ್ಟೆಯಲ್ಲಿ ಕಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ, ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಹಸುನ ತೊಳೆದು ಆನಂತರ ಕತ್ತಿಗೆ ಕಟ್ತಾರೆ. ಅದೇನೋ ಗೊತ್ತಿಲ್ಲ, ಆವತ್ತಿಂದನೂ ಹಾಗೆ. ಯಾವ ಹೊಸ್ದಾಗಿ ಕರು ಏನಾದರೂ ಹಾಕಿದ್ರೆ, ಹೊಸ್ದಾಗಂತಲ್ಲ, ಯಾವುದೇ ಹಸು ಕರು ಹಾಕಿರಲಿ, ಸೊ ಹಸುಗೂ ಮತ್ತು ಕರುಗೂ ಈ ಒಂದು ನವಧಾನ್ಯಗಳನ್ನು ಕಟ್ತಾರೆ. ಅರಿಶಿನ ಕಲರ್ ಬಟ್ಟೆ ಮಾಡಿಕೊಂಡು ಅದಕ್ಕೆ ಒಂದಷ್ಟು ಬೇಳೆ ಕಾಳು ಇದೆಲ್ಲ ಹಾಕಿಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಆನಂತರ ಇಡ್ತಾರೆ. ಸೊ ಇವಾಗ ನಾನು ಕರುಗೆ ಅರಿಶಿನ ಮತ್ತು ಕುಂಕುಮನ ಇಟ್ಬಿಟ್ಟು ಆ ಒಂದು ನವಧಾನ್ಯಗಳನ್ನು ಕಟ್ತಾಯಿದ್ದೀನಿ. ಚೆನ್ನಾಗಿ ಕಟ್ಟಿಸ್ಕೊಳ್ತು, ಅರಿಶಿನ ಕುಂಕುಮನೂ ಚೆನ್ನಾಗಿ ಇಟ್ಸ್ಕೊಳ್ತು, ಆ ಒಂದು ನವಧಾನ್ಯಗಳನ್ನು ಸಹ ಚೆನ್ನಾಗಿ ಕಟ್ಟಿಸ್ಕೊಳ್ತು. ಇದು ಬಂದು ಬೆಳಗ್ಗೆನೇ ಡೆಲಿವರಿ ಆಗೋಗ್ಬಿಟ್ಟಿದೆ. ಇದಕ್ಕೆ ನಾವು ನೋಡಿಕೊಂಡಿಲ್ಲ, ನಮ್ಮ ಮನೆಯಿಂದ ಲೇಔಟ್ ಇದೆ. ಸೊ ಅಲ್ಲಿ ಇದು ಡೆಲಿವರಿ ಆಗಿರೋವಂಥದ್ದು ಹಸು. ನಮಗೆ ಗೊತ್ತಿಲ್ಲ. ಆಮೇಲೆ ಯಾರೋ ಬಂದು ಹೇಳಿದ್ರು, ಈ ರೀತಿ ಹಸು ಈತ್ ಬಿಟ್ಟಿದೆ ಹೋಗಿ ಅಂತ ಹೇಳಿ. ಆವಾಗ ಅಜ್ಜಿ, ತಾತ ಮತ್ತು ಹಸ್ಬೆಂಡ್ ಅವರೆಲ್ಲ ಇದಕ್ಕೆ ಹೋಗಿದ್ರು, ಏನದು ಸೌದೆ ತೊಗೊಬರೋದಕ್ಕೆ ಹೋಗಿದ್ರು. ಸೊ ಅಲ್ಲಿಂದ ಬಂದು ಆಮೇಲೆ ಹಸು ಹತ್ರ ಹೋಗಿ, ಅಜ್ಜಿ ಹೋಗಿದ್ರು, ಹಸು ಹತ್ರ ಹೋಗಿ ಕಾವಲು ಕಾಯ್ಕೊಂಡಿದ್ದು ಹಸ್ಬೆಂಡ್ ಬರೋವರೆಗೂ, ಆಮೇಲೆ ಹೋಗಿ ಕರ್ಕೊಂಬಂದಿದ್ದು.
ಸೊ ಇವಾಗ ಇದಕ್ಕೂ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಇದು ಸ್ವಲ್ಪ ಚೇಷ್ಟೆ ಜಾಸ್ತಿ ಇದ್ರದ್ದು, ಹತ್ರ ಹೋದರೆ ಆಯೋದಕ್ಕೆ ಬರುತ್ತೆ, ಗುಮ್ಮೋದಕ್ಕೆ ಬರುತ್ತೆ, ಆ ಥರ ಮಾಡುತ್ತೆ. ಒದಿಯುತ್ತೆ ಅಂದರೆ ಹೊಸಬ್ರು ಯಾರಾದರೂ, ಇವಾಗ ನಾನು ಅಥವಾ ಮಕ್ಳು ಯಾರಾದರೂ ಹೋದರೆ ಒದಿಯೋದಕ್ಕೆ ಇದು ಮಾಡುತ್ತೆ. ಬಟ್ ನನ್ನ ಹಸ್ಬೆಂಡು, ಅಜ್ಜಿ ತಾತ ಯಾರಾದರೂ ಹೋದರೆ ಏನೂ ಮಾಡೋದಿಲ್ಲ. ಸೊ ಇವಾಗ ಕಟ್ತಾ ಇದ್ದೀನಿ, ಅದಕ್ಕೆ ಏನು ನವಧಾನ್ಯಗಳನ್ನು ಕಟ್ತಾ ಇದ್ದೀನಿ. ಈ ಥರ ಹೊಸ್ದಾಗಿ ಡೆಲಿವರಿ ಆಗಿರೋ ಹಸುದು ಗಿಣ್ಣು ಹಾಲು ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ. ಫಸ್ಟು ಕರಿತೀವಲ್ಲ, ಅದನ್ನು ಬಿಟ್ಟು ನೆಕ್ಸ್ಟ್ ಕರಿಯುವಂಥ ಹಾಲಿದೆಯಲ್ವಾ, ಸೊ ಅದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲಿ ಹೆಚ್ಚು ಪ್ರೋಟೀನು, ಕ್ಯಾಲ್ಶಿಯಮ್ಮು ಎಲ್ಲನೂ ಇರುತ್ತೆ, ಓಕೆನಾ. ಸೊ ನಮ್ಮ ಕಡೆನೇ, ಈ ಕರ್ನಾಟಕ ಕಡೆನೇ ತಿನ್ನಲ್ಲ. ಈ ನಾರ್ತ್ ಇಂಡಿಯನ್ಸು ಬಾಣಂತಿಯರು ಕೂಡ ತಿಂತಾರೆ, ಗೊತ್ತಾ. ಈ ಬಾಣಂತಿಯಲ್ಲಿ ತಿಂದರೆ ಮಕ್ಕಳಿಗೆ ಅದು ಇದು ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅವ್ರು ನಾರ್ತ್ ಇಂಡಿಯನ್ಸಿಗೆ ಎಷ್ಟು ಚೆನ್ನಾಗಿ ತಿಂತಾರೆ ಅದನ್ನು. ಅದೇ ಕೇಕ್ ಥರ ಮಾಡಿಕೊಂಡು ಅಥವಾ ಪಾಯಸ ಥರ ಮಾಡಿಕೊಂಡು ತಿಂತಾರೆ. ಮಕ್ಕಳಿಗೆ ಪುಷ್ಟಿ ಚೆನ್ನಾಗಿ ಸಿಗುತ್ತೆ ಇದರಲ್ಲಿ. ನಾವು ತಿಂದು ಮಕ್ಕಳಿಗೆ ಫೀಡ್ ಮಾಡಿಸೋದ್ರಿಂದ ಅವ್ರಿಗೆ ಚೆನ್ನಾಗಿ ಒಂದು ಪ್ರೋಟೀನು, ಕ್ಯಾಲ್ಶಿಯಮ್ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ಮ ಕಡೆ, ಕರ್ನಾಟಕದ ಕಡೆ ಇವೆಲ್ಲ ತಗೊಳ್ಳೋದಿಲ್ಲ. ಪಥ್ಯಗಳಿಡ್ತಾರಪ್ಪ, ಕೊಡೋದೇ ಇಲ್ಲ. ಇದು ತಿಂದ್ಬಿಟ್ರೆ ಕೆಮ್ಮು ಬರುತ್ತೆ, ನೆಗಡಿ ಬರುತ್ತೆ, ಬೇಗ ಶೀತ ಆಗೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಏನೋ ಗೊತ್ತಿಲ್ಲ, ಬಟ್ ಒಳ್ಳೆಯದು ನಮ್ಮ ದೇಹಕ್ಕೆ. ಆ ಒಂದು ಗಿಣ್ಣು ಹಾಲು ಏನಿರುತ್ತೆ ತುಂಬಾ ಒಳ್ಳೆಯದು. ಸೊ ಆನಂತರ ಬಂದು ಕರ್ಬೂಜ ಹಣ್ಣು ಇತ್ತು ಮನೇಲಿ. ಸೊ ಎಲ್ಲರಿಗೂ ಜ್ಯೂಸ್ ಮಾಡಿಕೊಟ್ಟೆ, ತಂಪು ಪಾನೀಯ ಅಂತಲೇ ಹೇಳ್ಬೋದು. ಇನ್ನು ನನ್ನ ನೈಟ್ ಡಿನ್ನರ್ಗೆ ಬಂದು ಇಲ್ಲಿ ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ. 1-2 ಮೊಟ್ಟೆ ಹಾಕಿಬಿಟ್ಟು ಆಮ್ಲೆಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಲೈಟಾಗಿ ಹೊಟ್ಟೆ ಹಸಿತಾ ಇತ್ತು. ಒಂದು 5 ಗಂಟೆ ಸುಮಾರಲ್ಲಿ ಒಂದು ಸ್ವಲ್ಪ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಆಮ್ಲೆಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊಟ್ಟೆ ಹೊಡಿಬೇಕಾದ್ರೆ ನನ್ನ ಮಗಳು ಒಂದು ಕಾಟ ಕೊಡ್ತಾಳೋ ಇಲ್ವೋ, ಮಮ್ಮಿ ನಾನೇ ಹೊಡಿತೀನಿ, ನಾನೇ ಅದನ್ನು ಓಪನ್ ಮಾಡ್ತೀನಿ, ನಾನೇ ಹಾಕ್ತೀನಿ, ನಾನೇ ಕಲಿಸ್ತೀನಿ, ಹಿಂಗೆ ಅವಳದು. ಹೊಡಿಯೋದಕ್ಕೂ ಬರಲ್ಲ, ಅದನ್ನು ಮೊಟ್ಟೆನ ಓಪನ್ ಮಾಡೋದಕ್ಕೂ ಬರೋದಿಲ್ಲ. ಎಷ್ಟು ಕಾಟ ಕೊಡ್ತಾಳೆ ಗೊತ್ತಾ. ನೋಡಿ, ಹಂಗೆ ನೋಡ್ಕೊಳ್ಳಿ ಹೆಂಗೆ ಇದು ಮಾಡ್ತಿದ್ದಾಳೆ ಅಂತ. ಅದು ಸಿಪ್ಪೆ ಎಲ್ಲ ಅದ್ರ ಒಳಗಡೆ ಹಾಕ್ಬಿಟ್ಟು, ಅಯ್ಯೋ ಸುಮ್ಮನೆ ಹೊಡಿಯೋಂಗೂ ಇಲ್ಲ, ಬೈಯೋಂಗೂ ಇಲ್ಲ. ಅವ್ರಿಗೂ ಏನೋ ಒಂಥರ ಕುತೂಹಲ ಅಲ್ವಾ, ಹೆಂಗೆ ಅದು ಮೊಟ್ಟೆ ಹೊಡೆದ್ರೆ ಓಪನ್ ಆಗುತ್ತೆ, ಅದ್ರ ಒಳಗಡೆ ಯೆಲ್ಲೋ ಕಲರ್ ಇರುತ್ತೆ, ವೈಟ್ ಕಲರ್ ಇರುತ್ತೆ ಅಂತ ಅವ್ರಿಗೇನೋ ಒಂಥರ ಖುಷಿ. ಅದು ಓಪನ್ ಮಾಡಿ ಕೆಳಗಡೆ ಹಾಕಿದ ತಕ್ಷಣ ಬಿತ್ತು ಅಂತಾರೆ. ಹಂಗೆ ಅವ್ರಿಗೇನೋ ಒಂಥರ ಖುಷಿ. ನೋಡಿ, ಆ ಒಂದು ಸಿಪ್ಪೆನೆಲ್ಲ ಒಳಗಡೆ ಹಾಕಿ ಇಟ್ಟಿದ್ದಾಳೆ. ಸೊ ಹಂಗೆ ಇವಾಗ 2 ಮೊಟ್ಟೆನ ಹಾಕಿಬಿಟ್ಟು ಆಮ್ಲೆಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ, ಮತ್ತಿನ್ನೇನು ತೊಗೊಂಡಿಲ್ಲ ನಾನು, ಏನೂ ತೊಗೊಂಡಿಲ್ಲ. ಸೊ ಇಷ್ಟೇ ನನ್ನ ಒಂದು ಡಿನ್ನರ್. ಬೆಳಗ್ಗೆ ಲಂಚ್ ಆ ರೀತಿ ಇತ್ತು. ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಬಂದು ಅದೇ 1-2 ಸ್ಪೂನ್ ಆಗುವಷ್ಟು ಪೇಸ್ಟ್ರಿ ತೊಗೊಂಡಿದ್ದೆ, ಅದೇ ಐಸ್ ಕೇಕ್ ತೊಗೊಂಡಿದ್ದೆ. ಸೊ ಇವಾಗ ಮೊಟ್ಟೆ ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ. ಸೊ ಹೇಗಿದ್ದರೂ ನಾಳೆ ಲಿಕ್ವಿಡ್ ಡಯಟ್ ಮಾಡಬೇಕು. ನಾಳೆ ಅಂದರೆ ಸೋಮವಾರ ಲಿಕ್ವಿಡ್ ಡಯಟ್ ಮಾಡಬೇಕು. ಸರಿ, ಅಲ್ಲಿಗೂ ನಾನು ತಿಂದಿರೋದಕ್ಕೂ ಅದಕ್ಕೂ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ ಏನು ಹೆವಿಯಾಗಿ ತಿಂದಿಲ್ಲಪ್ಪ, ಜಸ್ಟ್ ಚೀಟ್ ಮೀಲ್ಸ್ ಮಾಡಿದೆ. ಬಟ್ ನಾನು ಅಲ್ಲಿಗಲ್ಲೇ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ನೈಟ್ ಜಾಸ್ತಿ ಏನೂ ತೊಗೊಂಡಿಲ್ಲ, ನಾನು ಹೆವಿಯಾಗಿ ಏನೂ ತೊಗೊಂಡಿಲ್ಲ. ಸೊ ನಾನು ತೊಗೊಂಡಿದ್ದೀನಿ ಅಂದ್ಬಿಟ್ಟು ದಯವಿಟ್ಟು ನೀವು ತೊಗೊಳೋಕ್ಕೆ ಹೋಗಬೇಡಿ. ಯಾಕಂದರೆ ನಾನು ತುಂಬ ದಿನ ಆಗೋಯ್ತು ತಿಂದು ಒಂದು ಪೇಸ್ಟ್ರಿ ಆಗಿರಲಿ ಅಥವಾ ನಾನು ತುಂಬ ದಿನದ ಆಸೆ ಅದು. ಐಸ್ ಕೇಕ್ ತಿನ್ನಬೇಕು ಅನ್ನೋದು ತುಂಬ ದಿನದಿಂದ ಆಸೆ ಅದು. ಫೈನಲಿ ಇವತ್ತು 1-2 ಸ್ಪೂನ್ ಆಗೋಷ್ಟು ತಿಂದ್ಬಿಟ್ಟು ನನ್ನ ಆಸೆಯನ್ನು ಪೂರೈಸ್ಕೊಂಡ್ಬಿಟ್ಟೆ. ಕ್ರೀಮ್ ಬನ್ನು ಅದು ನನ್ನ ಫೇವ್ರೆಟ್ಟು. ನನ್ನ ಲೈಫಲ್ಲಿ ಆ ಕ್ರೀಮನ್ನು ನನ್ನ ಫೇವ್ರೆಟ್ ಅನ್ನೋದನ್ನು ನಾನು ಯಾವತ್ತೂ ಬಿಟ್ಕೊಡೋದಿಲ್ಲ, ಓಕೆನಾ. ನಂಗೆ ತುಂಬಾ ಇಷ್ಟ ಕ್ರೀಮ್ ಬನ್ ಅನ್ನೋದು. ಸೊ ಅದನ್ನು ತಿಂದೆ ಅಷ್ಟೇ. ಬಿಟ್ಟರೆ ಮತ್ತು ನೈಟ್ಗೆ ಈ ರೀತಿ ಸಿಂಪಲಾಗಿ ತೊಗೊಂಡೆ. ಬ್ಯಾಲೆನ್ಸ್ ಅಲ್ಲಿಗೆ ಸರಿಯಿತು. ಇನ್ನು ನೈಟ್ ಚೆನ್ನಾಗಿ ವಾಕಿಂಗ್ ಮಾಡಿದ್ದೀನಪ್ಪ. ಇವಾಗ ಎಷ್ಟು ವಾಕಿಂಗ್ ಮಾಡಿದ್ದೀನಿ ಅಂದರೆ ಒಂದು 16 ರೌಂಡ್ ಹೊಡೆದಿದ್ದೀನಿ ರೋಡಲ್ಲಿ. 16 ಅಂದರೆ ಸ್ವಲ್ಪ ದೂರನೇ ಇದೆ, ಓಡಾಡಬೇಕು ಅಂದರೆ ಒಂದು ಸ್ವಲ್ಪ ದೂರ ಇದೆ. ಚೆನ್ನಾಗಿ ಒಂದು 16 ರೌಂಡು ಓಡಾಡಿದ್ದೀನಿ. ಒಂದು ಮುಕ್ಕಾಲು ಗಂಟೆ ಮೇಲೇ ಓಡಾಡಿದ್ದೀನಿ ಇವತ್ತು. ಸೊ ಇವಾಗ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಸಾಯಂಕಾಲ ಇಷ್ಟೊತ್ತಿಗೆ ತಿಂತೀರಾ ಮತ್ತು ನಿಮ್ಗೆ ನೈಟ್ ಹಸುವಾಗೋದಿಲ್ವಾ ಅಂತ ಕೇಳಿದ್ದೀರಾ.
ಹಸಿವು ಆಗೋದಿಲ್ಲಪ್ಪ. ಯಾಕೆ ಹಸಿವಾಗುತ್ತೆ? ಹೊಟ್ಟೆ ತುಂಬ ಆಗೋಷ್ಟು ಊಟ ಮಾಡಿರ್ತೀವಲ್ವಾ. ಇವಾಗ ಬೆಳಗ್ಗೆ ತಗೊಂಡಿರೋದು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ ಈ ಒಂದು ಮೆಥಡನ್ನು. ಬಟ್ ಇವಾಗೂ ಹೇಳಿದ್ರೆ ಬೋರಿಂಗ್ ಅನ್ನೋ ಥರ ಅನಿಸುತ್ತೆ. ಹೆಂಗೆ ಅಂದರೆ ಇವಾಗ ನೈಟ್ ಡಿನ್ನರು ಒಂದು 6 ಗಂಟೆ ಒಳಗಡೆ ನಾವು ಹೊಟ್ಟೆ ತುಂಬ ಆಗುವಷ್ಟು ಊಟ ಮಾಡಿ ಮತ್ತು ನಾಳೆ ಬೆಳಗ್ಗೆವರೆಗೂ ಏನು ತೊಗೋಬಾರ್ದು. ನಿಜವಾಗ್ಲೂ ಹಸಿವು ಆಗೋದಿಲ್ಲ. ಖಂಡಿತ ಟ್ರೈ ಮಾಡಿ, ಹಸಿವು ಆಗೋದಿಲ್ಲ. ನಮಗೊಂದು 10 ಗಂಟೆವರೆಗೂ ನಮಗೆ ಅದು ಹೊಟ್ಟೇಲಿ ಇರುತ್ತೆ, ಓಕೆನಾ. ಸೊ 10 ಗಂಟೆ ಮೇಲೇ ನಾವು ಮಲ್ಕೊಳೋದು. ಸೊ 10 ಗಂಟೆ ಮೇಲೆ ನಾವು ಮಲ್ಕೊಂಡಾಗ ಅದು ಹಸಿವು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಆ ಒಂದು ಏನು ನೈಟ್ ಇರುತ್ತೆ ನಿದ್ದೆಯಲ್ಲೇ ಕಳೆದು ಬಿಡ್ತೀವಿ. ನಮಗೆ ಯಾವುದೇ ರೀತಿಯಾದಂಥ ಹಸಿವು ಆಗೋದಿಲ್ಲ. ಸೊ ನಿಮ್ಗೆ ಬೇಕು ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ, ಅದು ಆದಷ್ಟು ಹಣ್ಣುಗಳನ್ನು ತಗೊಳ್ಳಿ. ಇಲ್ಲ ಅಂದರೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿಕೊಂಡು ಡೈರೆಕ್ಟ್ ನೀವು ಲಂಚನ್ನೇ ತೊಗೋಬೋದು. ಒಂದು 10 ಗಂಟೆ 11 ಗಂಟೆ ಹಂಗೆ. ಹಸುವಂತೂ ಆಗೋದಿಲ್ಲ. ಬೆಳಗ್ಗೆ ಸ್ವಲ್ಪ ಹಸಿವು ಆಗುತ್ತೆ. ಇವಾಗ ಕಾಫಿ ಟೀ ತೊಗೊಂಡಿರೋರು ಸಡನ್ನಾಗಿ ಬಿಟ್ಟರೆ ಅದು ಖಂಡಿತ ಹಸಿವು ಆಗೇ ಆಗುತ್ತೆ. ಒಂದು 2 ದಿನ ಅಷ್ಟೇ, ಆಮೇಲೆ ತಾನಾಗಿ ಸರಿ ಹೋಗುತ್ತೆ, ಓಕೆನಾ. ಅದು ರೂಢಿ ಆಗೋಗ್ಬಿಡುತ್ತೆ ನಮಗೆ. ಯಾವುದೇ ರೀತಿಯಾದಂಥ ಹಸಿವೆಲ್ಲ ಆಗೋದಿಲ್ಲ. ಅಯ್ಯೋ ಹಸುವಿಗೆ ನಾನು ಸಾಯ್ತಾ ಇದ್ದೀನಪ್ಪ ಅನ್ನೋ ಥರ ನಮ್ಗೆ ಅನಿಸೋದೇ ಇಲ್ಲ. ಎಲ್ಲನೂ ತಿಂದು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಮ್ಮ ದೇಹದ ತೂಕನ ಕಡಿಮೆ ಮಾಡೋದಂತ ನಾನು ಫಸ್ಟೇ ಹೇಳಿಬಿಟ್ಟಿದ್ದೀನಿ. ಮನೆ ಊಟ ತಿಂದ್ಕೊಂಡು ವೆಯ್ಟ್ ಲಾಸ್ ಮಾಡೋದು ಅಂತ. ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ವ್ಲಾಗ್ಸ್ ಕನ್ನಡ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.